ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನಮ್ಮ ಟ್ರಿಪ್ನ ಸೆಕೆಂಡ್ ಡೇ. ಸೊ ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಏನೇನು ಮಾಡ್ತಾ ಇದ್ದೀವಿ ಅಂತ ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟು ನಾವು ಹೋಗಿದ್ದು ಬ್ರೇಕ್ಫಾಸ್ಟ್ಗೆ. ಬಿಕಾಸ್ ಇಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಕಾಂಪ್ಲಿಮೆಂಟ್ರಿ ಇತ್ತು. ಸೊ ಹಾಗಾಗಿಬಿಟ್ಟು ಫಸ್ಟು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಹೋಗಿದ್ವಿ. ಸೊ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಫಸ್ಟ್ ಮಾರ್ನಿಂಗ್ ಹೋಗಿದ್ದು ಪ್ಲೇಸ್ ಬಂದ್ಬಿಟ್ಟು ಜಟಾಯು ಅರ್ತ್ ಸೆಂಟರ್ ಅಂತ. ಸೊ ಈ ಪ್ಲೇಸ್ನ ವಿಸಿಟ್ ಮಾಡಬೇಕಂದ್ರೆ ನೀವು ಅರ್ಲಿನೇ ಹೋಗಬೇಕಾಗುತ್ತೆ. ಬಿಕಾಸ್ ಎಷ್ಟು ದೊಡ್ಡ ಲೈನ್ ಅಂದರೆ ಟಿಕೆಟ್ಸ್ ತಗೊಳ್ಳೋದಕ್ಕೆ ಹಬ್ಬ ನಮಗೆ ಒಂದು ದಿನ ಕಂಪ್ಲೀಟ್ ಇಲ್ಲೇ ಹೋಯ್ತು ಅಂತಲೇ ಹೇಳ್ಬೋದು. ಬಿಕಾಸ್ ನಮಗೆ ಕೂಡ ಗೊತ್ತಿರಲಿಲ್ಲ. ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಹಬ್ಬ ನನಗಂತೂ ಲೈನಲ್ಲಿ ಪಾಪ ನನ್ನ ಹಸ್ಬೆಂಡ್ ನಿಂತ್ಕೊಂಡಿದ್ರು, ಸಾಕಾಗೋಯ್ತು ಅವರಿಗೆ. ಬಿಕಾಸ್ ಅಷ್ಟು ದೊಡ್ಡ ಲೈನ್ ಅಂತಲೇ ಹೇಳ್ಬೋದು. ಇಲ್ಲಿ ಫಸ್ಟು ಎಂಟ್ರಿ ಆಗೋದಕ್ಕೆ ಒಂದು ಟಿಕೆಟ್ ತಗೋಬೇಕಾಗುತ್ತೆ. ಆಮೇಲೆ ಎಂಟ್ರಿ ಆದಮೇಲೆ ಆ ಕೇಬಲ್ ಕಾರಲ್ಲಿನೇ ನೀವು ಮೇಲೆ ಹೋಗ್ಬಿಟ್ಟು ವಿಸಿಟ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಬರ್ಡ್ಸ್ ಕಲ್ಚರ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದು ಬಿಗ್ ಈಗಲ್ಸ್ ಕಲ್ಚರ್ ಅಲ್ಲಿರುತ್ತೆ. ಸೊ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡ ಈಗಲ್ನ ಅಲ್ಲಿ ಮಾಡಿರೋದು ತುಂಬ ಗ್ರೇಟ್. ಬಿಕಾಸ್ ಆ ಕಾಲದಲ್ಲಿ ಅದನ್ನು ಕಟ್ಟೋದಕ್ಕೆ, ಅದನ್ನು ನಿರ್ಮಾಣ ಮಾಡೋದಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ಬೋದಲ್ವಾ. ಸೊ ಅದನ್ನು ನೋಡೋದಕ್ಕೆ ನಾವು ಇಲ್ಲಿ ನೋಡಿ ಮೇಲಿಂದ ಆ ಕೇಬಲ್ ಕಾರ್ಸ್ ಬರ್ತಾ ಇದೆ ಅಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಫುಲ್ ಟಾಪಲ್ಲಿ ಹೋಗಬೇಕಾಗುತ್ತೆ. ಹೋಗ್ಬಿಟ್ಟು ನೋಡಬೇಕು. ಸೊ ಎಂಟ್ರಿ ಆಗೋದಕ್ಕೆ ಒಂದು ಟಿಕೆಟು, ಆಮೇಲೆ ಈ ಕೇಬಲ್ ಕಾರಲ್ಲಿ ಹೋಗೋದಕ್ಕೆ ಇನ್ನೊಂದು ಟಿಕೆಟು, ಎರಡು ಟಿಕೆಟ್ಸ್ನ ತಗೋಬೇಕಾಗುತ್ತೆ. ಸೊ ಇದಕ್ಕೆ ಕೂಡ ಫುಲ್ ಕಂಪ್ಲೀಟ್ ಲೈನು. ನೀವು ಒಳಗಡೆ ಒಂದು ರೋ ಫುಲ್ ಲೈನ್ ಇರುತ್ತೆ ಎಂಟ್ರಿ ಆಗೋದಕ್ಕೆ, ಟಿಕೆಟ್ ತೊಗೊಳ್ಳೋದಕ್ಕೆ. ಅದಾದಮೇಲೆ ಇಲ್ಲಿ ನೋಡಿ ಎಂಟ್ರಿ ಆಗ್ತಾ ಇದ್ದೀವಿ. ಈಗ ಎಂಟ್ರಿ ಆದಮೇಲೆ ಕೇಬಲ್ ಕಾರ್ ಟಿಕೆಟ್ ತೊಗೋಬೇಕು ನೆಕ್ಸ್ಟು. ಇಲ್ಲಿ ನೋಡಿ ಇವರೆಲ್ಲ ನಿಂತಿರೋದು ಕೇಬಲ್ ಕಾರ್ ಟಿಕೆಟ್ ತೊಗೊಳ್ಳೋದಕ್ಕೆ. ಸೊ ಇದು ಕಂಪ್ಲೀಟ್ ಕೇಬಲ್ ಕಾರ್ ಟಿಕೆಟ್ ತೊಗೊಳ್ಳೋದಕ್ಕೆ ಇಷ್ಟೊಂದು ಜನ ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ನಾವು ಸೀರಿಯಸ್ಲಿ ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಇದ್ದಾರೆ ಅಂತ. ಒಂದು ಸತಿ ಹೋದರೆ ನೀವು ಅಲ್ಲಿ ಸ್ಟಕ್ ಆಗಿಬಿಡ್ತೀರಾ, ಹಿಂದೆ ಬರೋಕ್ಕಾಗಲ್ಲ, ಮುಂದೆ ಹೋಗ್ತಾ ಇರಬೇಕಷ್ಟೇ. ಸೊ ವಾಪಸ್ ಬರೋಣ ಅಂತಲೂ ನೀವು ಆಲೋಚನೆ ಮಾಡೋದಕ್ಕಾಗೋದೇ ಇಲ್ಲ. ಸೊ ಇಲ್ಲಿ ನೋಡ್ಬೋದು, ಅಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ರು ಏನೇನಿದೆ ಅಂತ ಹೇಳ್ಬಿಟ್ಟು. ನಾನು ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಲೈನಲ್ಲೇ ನಿಂತ್ಕೊಂಡು. ಸೊ ಈ ಪ್ಲೇಸ್ ಬಂದ್ಬಿಟ್ಟು ತುಂಬಾ ಫೇಮಸ್ ಅಂತ ಹೇಳ್ಬೋದು, ಜಟಾಯು ಅರ್ತ್ ಸೆಂಟರು. ಇದು ಕೇರಳದ ಕೋಲಂ ಜಿಲ್ಲೆಯ ಜಡಮಂಗಲದಲ್ಲಿ ಬರುತ್ತೆ. ಮೇ ಬಿ ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ನಿಮಗೆ ಈ ಪ್ಲೇಸ್ ಸಿಗುತ್ತೆ. ಇಲ್ಲಿರೋ ಈಗಲ್ ಬಂದ್ಬಿಟ್ಟು ನಿಮಗೆ 200 ಅಡಿ ಉದ್ದ, ಆಮೇಲೆ 150 ಅಡಿ ಅಗಲ, ಆಮೇಲೆ 70 ಅಡಿ ಎತ್ತರ ಇದೆ ಅಂತ ಹೇಳ್ತಾರೆ. ಆಮೇಲೆ ರಾಮಾಯಣದ ಜಟಾಯು ಮೆಥಲಾಜಿಕಲ್ ಪಕ್ಷಿ ಅಂತಲೇ ಇದನ್ನು ಪ್ರತಿನಿಧಿಸ್ತಾರೆ. ಅಂದರೆ ಸೀತಾ ಮಾತನ ರಕ್ಷಿಸುವಾಗ ರಾವಣನೊಂದಿಗೆ ಹೋರಾಡಿ ತನ್ನ ರೆಕ್ಕೆಯನ್ನು ಕಳೆದುಕೊಂಡ ಸ್ಥಳ ಅಂತ ಇದು ತುಂಬಾ ಫೇಮಸ್ ಆಗಿದೆ. ಸೊ ತುಂಬ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು 6D ಥಿಯೇಟರ್ ಇದೆ, ಮ್ಯೂಸಿಯಂ ಇದೆ, ಆಮೇಲೆ ಲಾಂಗೆಸ್ಟ್ ಜಿಪ್ ಲೈನರ್ ಅಂದರೆ ಕೇಬಲ್ ಕಾರ್ದೇ ಇವರು ಮೆನ್ಷನ್ ಮಾಡಿರೋದು ಅದು ಇದೆ ಅಂತ ಹೇಳಿದ್ದಾರೆ. ಮೇಲೆ ಒಂದು ಸ್ಮಾಲ್ ಕ್ಯಾಫೆಟೇರಿಯಾ ಕೂಡ ಇದೆ. ಸೊ ತುಂಬಾ ಕ್ರೌಡೆಡ್ ಏರಿಯಾ, ತುಂಬಾ ಫೇಮಸ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ವಿಸಿಟ್ ಮಾಡುತ್ತಿದ್ರೆ ಈ ಪ್ಲೇಸ್ಗೆ ಒನ್ ಡೇನ ನೀವು ಡೆಡಿಕೇಟ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಅಡ್ವೆಂಚರಸ್ ಸೆಂಟರ್ ಅಂತ ಇದೆ. ನಿಮ್ಗೇನಾದರೂ ಮೌಂಟೇನ್ ಕ್ಲೈಂಬ್ ಮಾಡೋದಾಗಿರ್ಬೋದು, ಆಮೇಲೆ ಒಂಥರ ಎಕ್ಸ್ಪ್ಲೋರ್ ಮಾಡಬೇಕು ಫಾರೆಸ್ಟ್ ಒಳಗಡೆ ಅನ್ನೋ ಫೀಲ್ ಇದ್ದರೆ ನೀವು ಇಲ್ಲೆಲ್ಲ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನಾವು ವಿಸಿಟ್ ಮಾಡಿಲ್ಲ. ಬಿಕಾಸ್ ಅಲ್ಲಿ ಸ್ವಲ್ಪ ಸರ್ಟನ್ ಏರಿಯಾಸ್ ಬಂದ್ಬಿಟ್ಟು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಹೋಗ್ತಾ ಇತ್ತು, ಸಮ್ ವರ್ಕ್ ಏನೋ ಹೋಗ್ತಾ ಇತ್ತು. ಸೊ ಹಾಗಾಗಿ ನಾವು ಇಲ್ಲೆಲ್ಲ ವಿಸಿಟ್ ಮಾಡಿರಲಿಲ್ಲ. ಬಟ್ ಇಲ್ಲಿ ಈ ಡಿಸ್ಪ್ಲೇಯಲ್ಲಿ ಇದನ್ನೆಲ್ಲ ತೋರಿಸ್ತಾ ಇದ್ರು. ಸೊ ಹಾಗೆ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು. ನಮಗೆ ಅಲ್ಲಿ ಮೇಲೆ ಜಟಾಯು ಹತ್ರ ಹೋಗ್ಬಿಟ್ಟು ವಾಪಸ್ ಕೇಬಲ್ ಕಾರಲ್ಲಿ ಬಂದ್ವಿ ಅಷ್ಟೇ. ಬಿಕಾಸ್ ಒಳಗಡೆ ಇಲ್ಲಿ ಈ ಪ್ಲೇಸೆಲ್ಲ ನಾವು ವಿಸಿಟ್ ಮಾಡಿರಲಿಲ್ಲ. ಅಲ್ಲೆಲ್ಲ ಏನೋ ಸ್ವಲ್ಪ ವರ್ಕ್ ನಡೀತಾ ಇತ್ತು ಅಂತ ಹೇಳ್ತಾ ಇದ್ರು. ಆಮೇಲೆ ನಿಮಗೆ ಇಲ್ಲಿ ಕೇಬಲ್ ಕಾರಲ್ಲಿ ಹೋಗೋದು ಇಷ್ಟ ಇಲ್ಲ, ನಾನು ನಡ್ಕೊಂಡು ಹೋಗ್ತೀನಿ, ಅಷ್ಟು ದೂರ ನನ್ನ ಕೈಯಲ್ಲಿ ನಡೆಯೋಕ್ಕೆ ಆಗುತ್ತೆ ಅಂತಂದರೆ ಇಲ್ಲಿ ಸ್ಟೆಪ್ಸಲ್ಲಿ ಹೋಗೋ ಆಪ್ಷನ್ಸ್ ಕೂಡ ಇದೆ. ಅದಕ್ಕೇನು ಟಿಕೆಟ್ ಇಲ್ಲ, ನೀವು ಜಸ್ಟ್ ಎಂಟ್ರಿ ಟಿಕೆಟ್ ತೊಗೊಂಡ್ರೆ ಸಾಕು. ಅಲ್ಲಿಂದ ನಿಮಗೆ ಸ್ಟೆಪ್ಸಲ್ಲಿ ಹೋಗೋ ಆಪ್ಷನ್ಸ್ ಇದೆ. ನನಗೆ ಗೊತ್ತಿರೋ ಪ್ರಕಾರ 826 ಸ್ಟೆಪ್ಸ್ ಇದೆ ಅಂತ ಮೆನ್ಷನ್ ಮಾಡಿದರು. ಸೊ ಹಾಗಾಗಿಬಿಟ್ಟು ಅಷ್ಟು ಸ್ಟೆಪ್ಸ್ ನಿಮಗೆ ಹತ್ತೋದಕ್ಕೆ ಆಗುತ್ತೆ ಅಂತ ಅಂದರೆ ನೀವು ಆ ಸ್ಟೆಪ್ಸ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ತುಂಬ ಜನ ಸ್ಟೆಪ್ಸ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಯಾರಿಗೆಲ್ಲ ಈ ಅಡ್ವೆಂಚರಸ್ ಆಗಿ ಹೋಗ್ಬೇಕಂತ ಇಷ್ಟ ಇರುತ್ತಲ್ಲ ಅವ್ರು ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ನಿಮಗೆ ಬೇಕಿದ್ದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೊ ವಿಡಿಯೋನ ಶೂಟ್ ಮಾಡ್ತಾ ಮಾಡ್ತಾ ನಮ್ಮ ಲೈನ್ ಆಲ್ಮೋಸ್ಟ್ ಹತ್ರ ಬಂದ್ಬಿಟ್ಟಿದ್ವಿ. ನೆಕ್ಸ್ಟ್ ಈಗ ನಾವೇ ಕ್ಲೈಮ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸಾಕಾಗ್ಬಿಟ್ಟಿತ್ತು ನಮ್ಗೆ ಕೂಡ, ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗಿಬಿಟ್ಟಿತ್ತು ಇಲ್ಲಿ. ಸೊ ಇಲ್ಲಿ ಲೈನಲ್ಲೇ ನಾವು ಹೋಗಬೇಕಾಗುತ್ತೆ. ಇನ್ ಬಿಟ್ವೀನ್ ಅಲ್ಲಿ ಒಳಗಡೆ ಒಂದು ಸ್ಮಾಲ್ ರೆಸ್ಟೋರೆಂಟ್ ಥರ ಇದೆ, ಅಂದರೆ ರೆಸ್ಟೋರೆಂಟ್ ಅಂದರೆ ಒಂದು ಕ್ಯಾಫೆಟೇರಿಯಾ ಥರ ಇದೆ. ಸೊ ಅಲ್ಲಿ ನಿಮ್ಗೆ ಏನಾದರೂ ಬೇಕಿದ್ರೆ ಸ್ನ್ಯಾಕ್ಸ್ ಅದು ಇದು ಪರ್ಚೇಸ್ ಮಾಡ್ಕೋಬೋದು. ಬಟ್ ಇಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಅಲೋಡ್ ಇಲ್ಲ. ಇಲ್ಲಿ ಬಿಸ್ಲರಿ ಬಾಟಲ್ ಆ ಥರ ಯಾವುದು ತೊಗೊಂಡು ಹೋಗೋಕ್ಕಾಗಲ್ಲ. ನೀವು ಮಕ್ಕಳನ್ನ ಏನಾದರೂ ಇಟ್ಕೊಂಡಿದ್ರೆ, ಕ್ಯಾರಿ ಮಾಡ್ತಾ ಇದ್ರೆ, ನೀವು ನಿಮಗೆ ಮಕ್ಕಳಿಗೆ ನಿಮಗೆ ವಾಟರ್ ಬೇಕಿದ್ರೆ ನೀವು ಸ್ಟೇನ್ಲೆಸ್ ಸ್ಟೀಲ್ ಆಗಿರ್ಬೋದು, ಸ್ಟೀಲ್ ಬಾಟಲ್ಸ್ನ ಕ್ಯಾರಿ ಮಾಡಿ ಅಂತಲೇ ಹೇಳ್ತೀನಿ. ಬಿಕಾಸ್ ಇಲ್ಲಿ ಪ್ಲಾಸ್ಟಿಕ್ನ ಅಲೋ ಮಾಡೋದಿಲ್ಲ. ಸೊ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಮ್ಮ ಲೈನ್ ಬಂತು. ಸೊ ಇದರಲ್ಲಿ ಫಸ್ಟು ಮೂರು ಕೇಬಲ್ ಕಾರ್ಸ್ ಬರುತ್ತೆ. ಫಸ್ಟ್ ಆಗಲೇ ಒಂದು 3 ಕೇಬಲ್ ಕಾರ್ ಮೇಲೆ ಹೋಯ್ತಲ್ಲ, ಈಗ ಇನ್ನು 3 ಕೇಬಲ್ ಕಾರು ಕೆಳಗಡೆ ಬರ್ತಾ ಇತ್ತು. ಸೊ ನನಗೇನು ಅನ್ನಿಸ್ತು ಅಂದರೆ ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದರೆ ಬೆಟರ್. ಬಿಕಾಸ್ ಟೂರಿಸಮ್ ಅಷ್ಟು ಫೇಮಸ್ ಆಗಿದೆ, ಇಲ್ಲಿ ತುಂಬ ಜನ ಬರ್ತಾರೆ. ಸೊ ಹಾಗಾಗ್ಬಿಟ್ಟು ಕೇಬಲ್ ಕಾರ್ಸ್ ಏನೋ ಕಮ್ಮಿ ಇರೋ ಥರ ಫೀಲ್ ಆಯಿತು. ಸೊ ಈ ಒಂದು ಫ್ರಂಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಕೇಬಲ್ ಕಾರಲ್ಲಿ ನನ್ಗೆ ಅನ್ಸಿದ ಮಟ್ಟಿಗೆ 8 ಜನ ಕೂತ್ಕೋಬೋದು. ಸೊ ನಾವು 4 ಜನ, ಇನ್ನೂ 4 ಜನ ಏನೋ ಇದ್ರು. ಸೊ ಹಾಗಾಗ್ಬಿಟ್ಟು ನಿಧಾನಕ್ಕೆ ಅದು ಮೂವ್ ಆಗ್ತಾ ಇರುತ್ತೆ, ಸ್ಟಾಪ್ ಆಗಲ್ಲ. ನೀವು ನಿಧಾನಕ್ಕೆ ಅದು ಮೂವ್ ಆಗ್ತಾ ಇರುತ್ತೆ, ನೀವು ಬೇಗ ಅದರಲ್ಲಿ ಹತ್ಕೋಬೇಕಾಗುತ್ತೆ. ಸೊ ಮಕ್ಕಳಂತೂ ಫುಲ್ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ರು, ಯಾವಾಗ ಬರುತ್ತೆ ಅಂತ. ಬಿಕಾಸ್ ಅವರು ಅಷ್ಟು ಪೇಷನ್ಸ್ ಆಗಿ ಲೈನಲ್ಲಿ ಬೆಳಿಗ್ಗೆಯಿಂದ ನಮ್ಮ ಜೊತೆಲಿ ಇದ್ರು. ಸಾಕಾಗಿತ್ತು ಅವ್ರಿಗೆ. ಬಟ್ ನಮ್ಮ ಟರ್ಮ್ ಬಂದಿದ ತಕ್ಷಣ ಸಖತ್ ಖುಷಿ ಆಯಿತು ಅವರಿಗೆ. ಸೊ ಫೈನಲಿ ನಾವು ಕೂಡ ಕೇಬಲ್ ಕಾರಲ್ಲಿ ಕೂತ್ಕೊಂಡ್ಬಿಟ್ವಿ. ಸೊ ಆದ್ಮೇಲೆ ನಾನೇನೋ ಇವನ್ ಎದುರ್ತಾರೆ ಏನೋ ಅನ್ಕೊಂಡೆ. ಬಟ್ ಇಬ್ರು ಎದುರ್ಲೇ ಇಲ್ಲ. ಸಖತ್ತಾಗಿ ಅವರು ಎಕ್ಸೈಟೆಡ್ ಆಗಿ ಹ್ಯಾಪಿ ಆಗಿದ್ರು. ಮೇಲಿಂದ ನೋಡ್ತಾ ಇದ್ರೆ ವ್ಯೂ ತುಂಬಾನೇ ಚೆನ್ನಾಗಿದೆ. ನಾನು ಚಿಕ್ಕ ವಯಸ್ಸಲ್ಲಿ ಒಂದ್ಸತಿ ಈ ರೀತಿ ಕೇಬಲ್ ಕಾರಲ್ಲಿ ಹೋಗಿದ್ದೆ. ಸೊ ಅದೆಲ್ಲ ನಂಗೆ ನೆನ್ಪು ಬಂದ್ಬಿಟ್ಟಿತ್ತು. ವ್ಯೂ ಅಂತೂ ಸಖತ್ತಾಗಿದೆ ಮೇಲಿಂದ ನೋಡ್ಬೇಕಾದ್ರೆ. ಏನು ಅಷ್ಟು ಜೋರಾಗಿ ಏನು ಹೋಗುತ್ತೆ, ನಿಮಗೆ ಭಯ ಆಗುತ್ತೆ ಅಂತ ಏನಿಲ್ಲ. ತುಂಬ ಜನ ವಯಸ್ಸಾದವ್ರು ಕೂಡ ಅದರಲ್ಲಿ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ತುಂಬ ಜನ ಅಲ್ಲಿ ವಯಸ್ಸಾದವ್ರು ಕೂಡ ಟ್ರಾವೆಲ್ ಮಾಡ್ತಾ ಇದ್ರು, ಭಯನೇ ಆಗಲ್ಲ ಅದರಲ್ಲಿ. ನೋಡೋದಕ್ಕೆ ಮೇಲಿಂದ ನೋಡೋದಕ್ಕೆ ವ್ಯೂ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಮೇಲಿಂದ ನೀವು ಕೆಳಗಡೆ ನೋಡಿದರೆ ಇಷ್ಟು ಮೇಲೆ ಹತ್ಕೊಂಡು ಬಂದಿದ್ದೀವ ಅನ್ನೋ ಫೀಲ್ ಬರುತ್ತೆ. ಆ ಗುಡ್ಡಗಳ ಮಧ್ಯೆ ಹೋಗ್ಬಿಟ್ಟು ನೋಡೋದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ನಾವು ಈ ಕಡೆ ಹೋಗ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಡೌನಲ್ಲಿ ಇನ್ನೊಂದು ಕೇಬಲ್ ಕಾರ್ಸ್ ಬರ್ತಾ ಇತ್ತು. ಸೊ ಇವರೆಲ್ಲ ನೋಡ್ಬಿಟ್ಟು ವಾಪಸ್ ಬರ್ತಾ ಇದ್ರು. ವಾಪಸ್ ಬರೋದು ಕೂಡ ಅಷ್ಟೇ, ಅಲ್ಲಿ ಕೂಡ ಲೈನ್ಸ್ ಇದೆ. ಅಲ್ಲಿ ಕೂಡ ನಾವು ವೇಟ್ ಮಾಡಿ ಲೈನಲ್ಲೇ ಬರಬೇಕಾಗುತ್ತೆ. ಸೊ ಕಂಪ್ಲೀಟ್ ಆಗಿ ಈ ಜರ್ನಿ ನೀವೇನಾದರೂ ಈ ಪ್ಲೇಸ್ನ ನೀವು ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಒನ್ ಡೇ ನಿಮಗೆ ಇದು ನೋಡೋದಕ್ಕೆ ಬೇಕಾಗುತ್ತೆ. ಸೊ ಫೈನಲಿ ನಾವು ಇಲ್ಲಿ ಬಂದು ಸೇರಾಯಿತು ಮೇಲ್ಗಡೆ. ನೋಡಿ ಏನು ಸಖತ್ತಾಗಿದೆ ಇಲ್ಲೆಲ್ಲ ನೋಡೋದಕ್ಕೆ, ವ್ಯೂ ಅಂತೂ ಸಖತ್ತಾಗಿದೆ. ಆ್ಯಕ್ಚುಲಿ ಇಲ್ಲಿರೋ ಮ್ಯೂಸಿಯಂನ ನಾವು ವಿಸಿಟ್ ಮಾಡೋಕ್ಕೆ ಆಗಲಿಲ್ಲ. ನಾನು ಆವಾಗಲೇ ಹೇಳಿರೋ ಥರ ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ಹೋಗ್ತಾ ಇತ್ತು. ಸೊ ಹಾಗಾಗಿ ನಾವು ಮ್ಯೂಸಿಯಂನ ವಿಸಿಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಸ್ಟೋನಲ್ಲಿ ಸ್ಟೋರಿ ಎಲ್ಲಾನು ಬರ್ದಿದ್ದಾರೆ, ಒಂದು ದೊಡ್ಡ ಪ್ಯಾರಾಗ್ರಾಫ್ ಅಲ್ಲಿ ಹಾಕಿದ್ದಾರೆ. ಬಟ್ ತುಂಬಾನೇ ಬಿಸಿಲಿತ್ತು. ಸೊ ಹಾಗಾಗ್ಬಿಟ್ಟು ನಿಂತ್ಕೊಂಡು ಓದೋದಕ್ಕೆ ಆಗಿರಲಿಲ್ಲ. ಸೊ ಹಾಗೆ ವಿಡಿಯೋನ ಮಾಡ್ಕೊಂಡ್ವಿ. ಇಲ್ಲಿ ಬಂದ್ಬಿಟ್ಟು ಒಂದು ಟೆಂಪಲ್ ಕೂಡ ಇದೆ. ಸೊ ತುಂಬಾನೇ ಸ್ಪೆಷಲ್ ಆಗಿರೋ ಪ್ಲೇಸ್ ಅಂತಾನೆ ಹೇಳ್ಬೋದು. ತುಂಬಾ ಟೂರಿಸ್ಟ್ ಇಲ್ಲಿ ವಿಸಿಟ್ ಮಾಡ್ತಾರೆ. ಎಸ್ಪೆಷಲಿ ಐ ಥಿಂಕ್ ಹಿಂದೂಗಳಿಗೆ ಒಂದು ಹೋಲಿ ಪ್ಲೇಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇಲ್ಲಿ ಟೆಂಪಲ್ ಕೂಡ ಇದೆ. ನೋಡೋದಕ್ಕೆ ಕೂಡ ತುಂಬಾನೇ ಏನು ಹೇಳೋದು, ಯಾವ ರೀತಿ ಇದನ್ನ ತಯಾರು ಮಾಡಿರ್ತಾರೆ, ಇಷ್ಟು ಮೇಲೆ ಕಲ್ಲೆಲ್ಲ ತಗೊಂಬಂದು ಯಾವ ರೀತಿ ಇದನ್ನ ಕಟ್ಟಿರ್ತಾರೆ ಅಂತಾನೆ ಒಂದು ದೊಡ್ಡ ಮಿರಾಕಲ್ ಅಂತಾನೆ ಹೇಳ್ಬೋದು. ನಾನು ಹೇಳಿದ್ನಲ್ಲ ಸ್ಟೋರಿ ಅಂತ, ಇಲ್ಲಿ ನೋಡಿ ಇಲ್ಲಿ ಹಾಕಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ಕೊಂಡು ನಾವು ಮತ್ತೆ ನೆಕ್ಸ್ಟ್ ಕೆಳಗಡೆ ಹೋಗ್ಬಿಟ್ವಿ ಕೇಬಲ್ ಕಾರಲ್ಲಿ. ಅಲ್ಲಿನೂ ಫುಲ್ ಲೈನ್ ಇತ್ತು. ಸೊ ಅದಾದ್ಮೇಲೆ ನಾವು ವಿಸಿಟ್ ಮಾಡಿರೋದು ವರ್ಕಲಾ ಬೀಚ್. ಸೊ ಇದೇ ವರ್ಕಲಾ ಬೀಚ್. ನಾವು ಇಲ್ಲಿ ಬರೋದಕ್ಕೆ ಆಲ್ಮೋಸ್ಟ್ ಸನ್ಸೆಟ್ ಆಗ್ಬಿಟ್ಟಿತ್ತು. ಸೊ ಎಂಟ್ರಿ ಆಗ್ತಾನೆ ನನ್ನ ಮಗ ಇದ್ಕೊಂಡು ಮಮ್ಮ ಹಾರ್ಸ್ ರೈಡ್ ಮಾಡಬೇಕು ಅಂತ ಹೇಳ್ದ. ಸೊ ದೊಡ್ಡವನ್ ಮಾತ್ರ ಹಾರ್ಸ್ ರೈಡ್ ಮಾಡ್ದ. ಚಿಕ್ಕವನಿಗೆ ಆಲ್ರೆಡಿ ಲೆಗ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಅವ್ನು ಮಾಡಲಿಲ್ಲ. ಅವನು ಇಂಟ್ರೆಸ್ಟ್ ಕೊಡಲಿಲ್ಲ ಹಾರ್ಸ್ ರೈಡ್ ಮಾಡೋದಕ್ಕೆ. ಸೊ ದೊಡ್ಡವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಮಮ್ಮ ಹಾರ್ಸ್ ರೈಡ್ ಮಾಡ್ತೀನಿ ಅಂತ ಅವನು ಎಕ್ಸೈಟೆಡ್ ಆಗಿದ್ದ. ಸೊ ಓಕೆ ಅಂತ ಹೇಳ್ಬಿಟ್ಟು ಎಂಟ್ರಿ ಆಗ್ತಾನೆ. ಫಸ್ಟ್ ನೀರಲ್ಲಿ ಕೂಡ ಆಡಲಿಲ್ಲ ಅವರು, ಯಾಕಂದರೆ ಹಾರ್ಸ್ ರೈಡ್ ಎಂಟ್ರಿಯಲ್ಲೇ ಇತ್ತು. ಸೊ ಫಸ್ಟ್ ಹಾರ್ಸ್ ರೈಡ್ನ ಮಾಡಿಬಿಟ್ಟ.
ಸೊ ಹಾರ್ಸ್ ರೈಡ್ ಮಾಡಿಬಿಟ್ಟು ಇಲ್ಲಿ ಕೂಡ ಪ್ಯಾರಾಸೆಲ್ಲಿಂಗ್ ಪ್ಯಾರಾಚೂಟ್ ಎಲ್ಲಾನು ಇತ್ತು. ಬಟ್ ತುಂಬಾನೇ ಲೇಟ್ ಆಗಿಬಿಟ್ಟಿತ್ತು. ನಾವು ಆಲ್ಮೋಸ್ಟ್ ಜಟಾಯುವಿಂದ ಇಲ್ಲಿ ಬರೋದಕ್ಕೇನೆ ಸಂಜೆ ಆಗ್ಬಿಟ್ಟಿತ್ತು. ಅಲ್ಲೇ ಫುಲ್ ಟಯರ್ಡ್ ಆಗಿರೋದ್ರಿಂದ ನಾವು ಅದನ್ನ ಟ್ರೈ ಮಾಡಿರ್ಲಿಲ್ಲ. ನೀವು ಅಲ್ಲಿ ನೋಡ್ಬೋದು. ಸೊ ನಮ್ಗೆ ಇಂಟ್ರೆಸ್ಟ್ ಇತ್ತು ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಇಲ್ಲಿ ತುಂಬಾ ಲೇಟ್ ಆಗಿರೋದ್ರಿಂದ ನಾವು ಹೋಗ್ಬೇಕಾದ್ರೆ ಅಲ್ಲಿ ಟಿಕೆಟ್ ಕೌಂಟರ್ ಅಲ್ಲಿ ಟಿಕೆಟ್ ಕೂಡ ಕ್ಲೋಸ್ ಅಂತ, ನಾಳೆನೆ ಮತ್ತೆ ಅಂತ ಹೇಳಿದ್ರು. ಸೊ ನಾವು ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಹಾಗಾಗಿ ಅಷ್ಟು ಇಂಟ್ರೆಸ್ಟ್ ಕೊಡ್ಲಿಲ್ಲ. ಸೊ ಅದಾದ್ಮೇಲೆ ಹೊರಗಡೆ ಬಂದ್ರೆ ಇಲ್ಲಿ ಸೇಮ್ ನನಗೆ ಗೋವಾನೇ ನೆನಪು ಬಂತು. ಬಿಕಾಸ್ ಗೋವಾದಲ್ಲಿ ಬೀಚ್ ಇಂದ ಹೊರಗಡೆ ಬಂದಿದ ತಕ್ಷಣ ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಇರುತ್ತೆ. ಸೊ ಅದೇ ತರಾನೇ ಇತ್ತು. ಇಲ್ಲಿ ನಾನು ಒಂದೆರಡು ಟಾಪ್ಸ್ ನ ಆ ತರ ಪರ್ಚೇಸ್ ಮಾಡ್ಕೊಂಡೆ. ಆಮೇಲೆ ನಾವು ಒಂದು ಆಟೋನ ಹಿಡ್ಕೊಂಡು ನಮ್ಮ ರೂಮ್ಗೆ ನಾವು ಹೋದ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್.